ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳ್ತಾ ಇದ್ದಂತಹ 2-in-1 ಕ್ರೀಮ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಮಾಯಶ್ಚರೈಸೇಷನ್ ಕೂಡ ನಿಮ್ಮ ಸ್ಕಿನ್ ಗೆ ಸಿಗುತ್ತೆ ಅಂಡ್ ಆಲ್ಸೋ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಕ್ರೀಮ್ ಅಲ್ಲಿ ಮಾಯಶ್ಚರೈಸರ್ ಕೂಡ ಆಗಿದೆ ಅಂಡ್ ಆಲ್ಸೋ ಸನ್ ಸ್ಕ್ರೀನ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಸೊ ಎರಡು ಒಟ್ಟಿಗಿರುವಂತ ಈ ಒಂದು ಬೆಸ್ಟ್ ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾದ್ರೆ ತುಂಬಾ ಕಾಸ್ಟ್ಲಿ ಇರ್ಬೋದೇನೋ ಅಂತ ನೀವು ಅನ್ಕೊಳ್ಬಹುದು. ಸೊ ಇಲ್ಲ, ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಒಂದು 500 rupees ಒಳಗಡೆ ನಿಮಗೆ ಸಿಗುತ್ತೆ. ಸೊ ನೀವೇ ಕೇಳ್ತಾ ಇದ್ರಿ ಅಲ್ವಾ ಮ್ಯಾಮ್, ನಮಗೆ ಮಾಯಶ್ಚರೈಸರ್ ಸಪ್ರೇಟ್ ತಗೊಳಕ್ ಆಗೋದಿಲ್ಲ ಅಂಡ್ ಆಲ್ಸೋ ಸನ್ಸ್ಕ್ರೀನ್ ಸಪ್ರೇಟ್ ಆಗಿ ತಗೊಳಿಕ್ ಆಗೋದಿಲ್ಲ. ಸೊ ಎರಡು ಒಟ್ಟಿಗೆ ಇರುವಂತ ಒಂದು ಕ್ರೀಮ್ ನಮಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ನಾನು ಈ ಒಂದು ಕ್ರೀಮ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇದು ಡರ್ಮಟಾಲಜಿ ಟೆಸ್ಟೆಡ್ ಇದೆ ಮತ್ತೆ ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ. ಮೇನ್ ಆಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಕ್ರೀಮು ಅಂಡ್ ಯಾವ್ದಾದ್ರು ಕ್ರೀಮು ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂಡ್ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ದೀರಾ ವಿಡಿಯೋ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ, ನೀವು ಆರಾಮಾಗಿ ಈಸಿಯಾಗಿ ನೋಡ್ಬೋದು. ಅಂಡ್ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮಾಯಶ್ಚರೈಸರ್ ವಿತ್ ಸನ್ಸ್ಕ್ರೀನ್ ಇರುವಂತಹ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಎಪಿಸಾಫ್ಟ್ AC ಮಾಯಶ್ಚರೈಸರ್ ವಿತ್ ಮೈಕ್ರೋ ಎನ್ಕ್ಯಾಪ್ಸುಲೇಟೆಡ್ ಸನ್ಸ್ಕ್ರೀನ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಇದರಲ್ಲಿ ನಿಮಗೆ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಸನ್ಸ್ಕ್ರೀನ್ ಕೂಡ ಸಿಗುತ್ತೆ, ಅಂದ್ರೆ ಸನ್ ಪ್ರೊಟೆಕ್ಷನ್ ಸಿಗೋ ಹಾಗೆ ಸನ್ಸ್ಕ್ರೀನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕ್ರೀಮ್ ತುಂಬಾನೇ ಲೈಟ್ ವೇಟ್ ಟೆಕ್ಸ್ಚರ್ ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನೀವು ಯೂಸ್ ಮಾಡಿದಾಗ ಬೇಗನೆ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ. ತುಂಬಾ ಲೈಟ್ ವೇಟ್ ಇದೆ ಅಂಡ್ ಯಾವ್ದೇ ರೀತಿ ನಿಮಗೆ ವೈಟ್ ಕಾಸ್ಟ್ ಆಗೋದಾಗಿರ್ಬೋದು ಮತ್ತೆ ಒಂಥರ ಗ್ರೇಸಿ ಫೀಲ್, ಅಂದ್ರೆ ಆಯಿಲಿ ತರ ಏನೋ ಹಚ್ಕೊಂಡಿರೋ ತರ ಒಂಥರ ವೈಟ್ ಪ್ಯಾಚಿ ತರ ಅನ್ಸುತ್ತೆ ನೋಡಿ. ಸೊ ಆ ರೀತಿ ನಿಮಗೆ ಫೀಲ್ ಕೊಡೋದಿಲ್ಲ, ತುಂಬಾ ಲೈಟ್ ವೇಟ್ ಇರುತ್ತೆ. ನೀವು ಹಚ್ಚಿದ ತಕ್ಷಣ ನಿಮಗೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಕ್ರೀಮ್ ನೀವು ಯೂಸ್ ಮಾಡಿದಾಗ ಫಸ್ಟ್ ಯೂಸ್ ಅಲ್ಲೇ ಇನ್ಸ್ಟೆಂಟ್ ಆಗಿ ನಿಮಗೆ ಡೀಪ್ ಹೈಡ್ರೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸಪೋಸ್ ನಿಮ್ ಸ್ಕಿನ್ ಏನಾದ್ರು ತುಂಬಾನೇ ಡ್ರೈನೆಸ್ ಇತ್ತು ಅಥವಾ ಈ ಚಳಿಗಾಲದ ನಿಮ್ಮ ಸ್ಕಿನ್ ಎಲ್ಲದು ಕೂಡ ಒಂದ್ ರೀತಿ ಕ್ರ್ಯಾಕಿ ತರ ಆಗಿ ಬಿರುಕೆಲ್ಲ ಬೀಳುತ್ತೆ ನೋಡಿ, ಸೊ ಫುಲ್ ಡ್ರೈ ಎಲ್ಲ ಆಗಿತ್ತು ಅಂತ ಹೇಳಿದ್ರೆ ಫಸ್ಟ್ ಯೂಸ್ ಅಲ್ಲಿ ನಿಮಗೆ ತುಂಬಾನೇ ಡೀಪ್ ಹೈಡ್ರೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮಗೆ 24 hours ಅಂದ್ರೆ ಒನ್ ಡೇ ಫುಲ್ ನಿಮಗೆ ಹೈಡ್ರೇಷನ್ ಸಿಗುತ್ತೆ. ಯಾವುದೇ ರೀತಿ ನಿಮ್ಮ ಸ್ಕಿನ್ ಡ್ರೈನೆಸ್ ಅನ್ನೋ ಅನ್ಸೋದಿಲ್ಲ, ಒಂದ್ ರೀತಿ ಸ್ಮೈಲ್ ಮಾಡ್ಲಿಕ್ಕೆ ಆಗೋದು. ಸೊ ಆ ರೀತಿ ಆಗದೆ ಇರೋ ನಿಮ್ಮ ಸ್ಕಿನ್ ಇರುತ್ತೆ ನೋಡಿ, ಅಂದ್ರೆ ತುಂಬಾ ಡ್ರೈ ಆಗಿರುತ್ತೆ ನೋಡಿ. ಸೊ ಆ ರೀತಿ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಿಮಗೆ ತುಂಬಾ ಡೀಪ್ ಹೈಡ್ರೇಷನ್ ಸಿಗುತ್ತೆ. ಅದರಲ್ಲೂ ಕೂಡ 24 hours ವರೆಗೂ ಕೂಡ ಲಾಂಗ್ ಲಾಸ್ಟಿಂಗ್ ನಿಮಗೆ ಹೈಡ್ರೇಷನ್ ಸಿಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅದನ್ನ ರಿಪೇರ್ ಮಾಡಿ ನಿಮಗೆ ಮಾಯಶ್ಚರೈಸೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಮ ಸ್ಕಿನ್ ನ್ಯಾಚುರಲ್ ಮಾಯಶ್ಚರೈಸೇಷನ್ ಏನ್ pH ವ್ಯಾಲ್ಯೂ ಇರುತ್ತೆ ನೋಡಿ, ಸೊ ಅದು ಏನಾದ್ರೂ ಫುಲ್ ಡ್ಯಾಮೇಜ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಬೂಸ್ಟ್ ಮಾಡುತ್ತೆ, ಅದನ್ನ ರಿಪೇರ್ ಮಾಡುತ್ತೆ. ನ್ಯಾಚುರಲ್ ಸ್ಕಿನ್ ಬ್ಯಾಲೆನ್ಸ್ ಏನ್ pH ವ್ಯಾಲ್ಯೂ ಇರ್ಬೇಕಲ್ವಾ ಮಾಯಶ್ಚರೈಸರ್, ಸೊ ಅದನ್ನ ಮತ್ತೆ ರೀಸ್ಟೋರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅವಾಗ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ರೈನೆಸ್ ಆಗೋದಿಲ್ಲ. ಸೊ ಡ್ರೈನೆಸ್ ಇಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಸೊ ಈ ಒಂದು ಕ್ರೀಮ್ ಹಚ್ಚಿದಾಗ ನಿಮ್ಮ ಫೇಸ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ, ತುಂಬಾನೇ ಹೈಡ್ರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಷ್ಟು ಬಂದು ಮಾಯಶ್ಚರೈಸೇಷನ್ ಆಯ್ತು. ಅಂಡ್ ಈಗ ಇದರಲ್ಲಿ ಸನ್ಸ್ಕ್ರೀನ್ ಕೂಡ ಇದೆ ಅಂತ ಹೇಳಿದಲ್ಲ. ಸೊ ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ SPF 30+ ಇದೆ. ಸೊ ಇದರಿಂದ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಸನ್ ರೈಸ್ UVA ಮತ್ತೆ UVB ಏನ್ ಹಾರ್ಮ್ಫುಲ್ ರೇಸ್ ಇರತ್ತಲ್ವಾ, ಸೊ ಹಾರ್ಮ್ಫುಲ್ ರೇಸ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಅವರ್ಸ್ ವರೆಗೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ರೆ 8 hours ವರೆಗೂ ಕೂಡ ನಿಮಗೆ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಸಿಗುತ್ತೆ, ಓಕೆನಾ. ಸೊ ನೀವು ಮಾರ್ನಿಂಗ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಈವ್ನಿಂಗ್ ವರೆಗೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಯಾವುದೇ ರೀತಿ ನಿಮಗೆ ಸನ್ ಡ್ಯಾಮೇಜಸ್ ಅಂದ್ರೆ ಟ್ಯಾನ್ ಆಗೋದು, ಪಿಗ್ಮೆಂಟೇಷನ್ ಆಗೋದು ಸೊ ಇನ್ ಫ್ಯೂಚರ್ ಆಗದಿರೋ ರೀತಿ ಇದು ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈಗ ಆಲ್ರೆಡಿ ನಿಮ್ಮ ಸ್ಕಿನ್ ಏನಾದ್ರು ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಎವ್ರಿ ಡೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಮೂವ್ ಆಗುತ್ತೆ, ಟ್ಯಾನ್ ಫ್ರೀ ಆಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಅಂಡ್ ನೆಕ್ಸ್ಟ್ ನಿಮ್ ಫೇಸ್ ಅಲ್ಲಿ ಏನಾದ್ರು ಕ್ಲಾಗ್ಡ್ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು, ಆಕ್ಸಿಜನ್ ಲೆವೆಲ್ ನೀಟಾಗಿ ಸಪ್ಲೈ ಆಗದ ರೀತಿ ಪೋರ್ಸ್ ಇಂದು ಏನು ಕ್ಲಾಗ್ಡ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಅನ್ಕ್ಲಾಗ್ಡ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆಕ್ಸಿಜನ್ ನೀಟಾಗಿ ಸ್ಕಿನ್ ಒಳಗಡೆ ಸಪ್ಲೈ ಆಗೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀಟಾಗಿ ಸ್ಕಿನ್ ಅಲ್ಲಿ ಆಕ್ಸಿಜನ್ ಎಲ್ಲದೂ ಕೂಡ ನೀಟಾಗಿ ಸಪ್ಲೈ ಆಯ್ತು ಅಂತ ಹೇಳಿದ್ರೆ ಸೊ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ, ಓಕೆನಾ. ನೆಕ್ಸ್ಟ್ ನಿಮ್ ಫೇಸ್ ಅಲ್ಲಿ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಏನಾದ್ರು ಆಗಿತ್ತು, ಸೊ ಅದರಿಂದ ನಿಮ್ ಫೇಸ್ ಡಲ್ ಆಗಿ ಬ್ಲಾಕ್ ಆಗಿ ಟ್ಯಾನ್ ಆಗಿ ಏನಾದ್ರು ಕಾಣ್ತಿತ್ತು, ಲೈಟ್ ಆಗಿ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಈ ಮೆಲನಿನ್ ಪ್ರೊಡಕ್ಷನ್ ಇದು ಫುಲ್ ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡಿ ಕೊಲಾಜಿನ್ ಪ್ರೊಡಕ್ಷನ್ ಇದು ಇಂಪ್ರೂವ್ ಮಾಡುತ್ತೆ. ಅವಾಗ ನಿಮ್ಮ ಸ್ಕಿನ್ ಕಲರ್ ಏನಿರುತ್ತೆ ಅಲ್ವಾ, ಸ್ಕಿನ್ ಟೆಕ್ಸ್ಚರ್ ತುಂಬಾನೇ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಏನ್ ಡಾರ್ಕ್ ಇರುತ್ತೆ ಅದು ಲೈಟನ್ ಆಗುತ್ತೆ ನಿಮ್ಮ ಫೇಸ್. ಅಂಡ್ ಲೈಟ್ ಆಗಿ ಏನಾದ್ರು ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಕಡಿಮೆ ಆಗುತ್ತೆ. ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಅಥವಾ ತುಂಬಾ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ರಿಕವರ್ ಆಗೋದು ತುಂಬಾನೇ ಡಿಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ SPF 30+ ಅಷ್ಟೇನೆ ಇರುವಂತದ್ದು,
50+ ಏನು ಇಲ್ಲ. 50+ ಇತ್ತು ಅಂತ ಹೇಳಿದ್ರೆ ನಿಮಗೆ ಹೈ ಪ್ರೊಟೆಕ್ಷನ್ ಮತ್ತೆ ಹೈ ಲೆವೆಲ್ ಅಲ್ಲಿ ಸಿಗುತ್ತೆ, ಬೇಗ ನಿಮಗೆ ಪಿಗ್ಮೆಂಟೇಷನ್ ಟ್ಯಾನ್ ಎಲ್ಲದು ಕೂಡ ರಿಮೂವ್ ಆಗುತ್ತೆ. ಬಟ್ ಇದರಲ್ಲಿ 30+ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಲೈಟ್ ಆಗಿ ಏನಾದ್ರು ನಿಮಗೆ ಪಿಗ್ಮೆಂಟೇಷನ್ ಟ್ಯಾನ್ ಅಥವಾ ಏನಾದ್ರು ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ಹೀಗೆ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಅದೆಲ್ಲದೂ ಕೂಡ ನಾನು ಹೇಳಿರೋದೆಲ್ಲ ರಿಪೇರ್ ಆಗಿ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಡ್ಯಾಮೇಜಸ್ ಎಲ್ಲದೂ ಕೂಡ ರಿಪೇರ್ ಆಗಿ ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ, ಗ್ರೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ ಯೂಸ್ ಅಲ್ಲಿ ನಿಮಗೆ ಡೀಪ್ ಹೈಡ್ರೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮಗೆ 24 hours ವರೆಗೂ ಕೂಡ ಮಾಯಶ್ಚರೈಸೇಷನ್ ಸಿಗುತ್ತೆ ಮತ್ತೆ 8 hours ವರೆಗೂ ಕೂಡ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಲೈಟ್ ಆಗಿ ಏನಾದ್ರು ನಿಮಗೆ ಪಿಗ್ಮೆಂಟೇಷನ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರೆ ಬೇಗನೆ ಕ್ಯೂರ್ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರಬೇಕಲ್ವಾ. ಸೊ ಹಾಗಾದ್ರೆ ಯಾವೆಲ್ಲ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ ಡಿ-ಪ್ಯಾಂಥಲೋನ್, ಗ್ಲಿಸರಿನ್, ಕ್ಯಾಪ್ರಿಕ್ ಟ್ರಿಗ್ಲಿಸರೈಡ್ಸ್. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಕ್ಟಿವ್ ಆಗಿರೋದ್ರಿಂದ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಈಗ ಈ ಒಂದು ಕ್ರೀಮ್ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ಸೊ ಈ ಒಂದು ಕ್ರೀಮ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಎಸ್ಪೆಷಲಿ ನಿಮ್ಗೆ ಏನಾದ್ರು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ನಿಮ್ ಫೇಸ್ ಅಲ್ಲಿ ಏನಾದ್ರು ಆಕ್ನೆ ಇತ್ತು ಅಂತ ಹೇಳಿದ್ರು ಕೂಡ ಆಕ್ನೆ ಕೂಡ ಲೈಟ್ ಆಗಿ ಕಡಿಮೆ ಆಗುತ್ತೆ. ಓಕೆನಾ. ಸೊ ನಿಮ್ ಫೇಸ್ ಅಲ್ಲಿ ಏನಾದ್ರು ಸ್ವಲ್ಪ ಮೊಡವೆಗಳು ಆಕ್ನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಸೊ ಈ ಒಂದು ಕ್ರೀಮ್ ಇಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ ತುಂಬಾನೇ ಬೇಗನೆ ಇದು ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೂಟ್ ಆಗುತ್ತೆ. ನೈಟ್ ನೀವು ಆಕ್ನೆ ಇದು ಏನಾದ್ರು ಕ್ರೀಮ್ ಯೂಸ್ ಮಾಡ್ತೀರಾ, ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ಈ ಒಂದು ಸನ್ಸ್ಕ್ರೀನ್ ಮತ್ತೆ ಮಾಯಶ್ಚರೈಸೇಷನ್ ಇರುವಂತ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು. ನಿಮಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ಅಂಡ್ ಆಲ್ಸೋ ಬೇರೆ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಏನು ಕೂಡ ಆಗೋದಿಲ್ಲ ಅಥವಾ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ. ಅಂಡ್ ಆಲ್ಸೋ ಯಾವುದೇ ಜೆಂಡರ್ ಅಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಮತ್ತೆ ಎಬೋ 18 years ಇರೋರು ಮಾತ್ರ ಯೂಸ್ ಮಾಡಬೇಕು. ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಬಿಲೋ 18 years ಮತ್ತೆ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ನಿಮ್ಗೆ ಲೈಟ್ ಆಗಿರುವಂತ ಪ್ರಾಡಕ್ಟ್ ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡಬೇಕು. ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಪ್ರೆಗ್ನೆನ್ಸಿ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಯಾವ್ದು ಸೂಟಬಲ್ ಇರುತ್ತೆ ಅಂತ ಹೇಳಿ ಒಂದು ವಿಡಿಯೋ ಕೂಡ ಮಾಡಿದೀನಿ. ಆ ರೂಟೀನ್ ನೀವು ಫಾಲೋ ಮಾಡಿದ್ರೆ ಓಕೆ, ನಿಮ್ಗೆ ಯಾವ್ದೇ ರೀತಿ ಡ್ಯಾಮೇಜಸ್ ಏನು, ಸೊ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಂಡ್ ಆಲ್ಸೋ ಮಕ್ಕಳು ಅಂದ್ರೆ ಬಿಲೋ 18 years ಇರೋರಿಗೆ ಯಾವ ರೀತಿ ಸ್ಕಿನ್ ಕೇರ್ ರೂಟೀನ್, ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಹೇಳಿ ಆ ವಿಡಿಯೋ ಕೂಡ ನಮ್ಮ ಚಾನಲ್ ನಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 2 ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವೇನಾದ್ರು ಬಿಲೋ 18 years ಯಾರು ನೋಡ್ತಿದ್ದೀರಾ, ಪ್ರೆಗ್ನೆಂಟ್ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತ ಲಿಂಕ್ ಚೆಕ್ ಮಾಡಿ ನೋಡಿ, ನಿಮ್ಗೆ ಹೆಲ್ಪ್ ಆಗೋದು. ಅಂಡ್ ಲಾಸ್ಟ್ ಬಂದು ಈ ಒಂದು ಕ್ರೀಮ್ ಎಲ್ಲಿ ಸಿಗುತ್ತೆ ಮತ್ತೆ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಕ್ರೀಮ್ ನಿಮ್ಗೆ 470 rupees ಅಲ್ಲಿ ಸಿಗುತ್ತೆ, 75 grams ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಇದು ನಿಮ್ಗೆ ಎಲ್ಲಾ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬಹುದು. ಅಂಡ್ ಫೈನಲಿ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈ ಕ್ರೀಮ್ ನೀವು ಡೇ ಟೈಮ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ, ಸರಿನಾ. ಸೊ ಮಾರ್ನಿಂಗ್ ಆಫ್ಟರ್ ಫೇಸ್ ವಾಶ್ ಆದ್ಮೇಲೆ ನೀವೇನಾದ್ರು ಸೀರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿ 1 minute ಆದ್ಮೇಲೆ ಈ ಒಂದು ಕ್ರೀಮ್ ನೀವು 2 finger ಅಲ್ಲಿ ತಗೋಬೇಕು, ಸರಿನಾ. ಸೊ 2 finger ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ನೀವೇನಾದ್ರು ಕಾಲೇಜ್ಗೆ ಆಫೀಸ್ಗೆ ಏನಾದ್ರು ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ 15 minutes ಬ್ಯಾಕೆ ನೀವು ಈ ಒಂದು ರುಟೀನ್ ಫಾಲೋ ಮಾಡಿರ್ಬೇಕು, ಸರಿನಾ. ಸೊ ಈ ರೀತಿ ನೀವು 2 finger ಅಲ್ಲಿ ಫುಲ್ ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ನಿಮಗೆ ಮತ್ತೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ನೀವೇನಾದ್ರು ಡೇ ಕ್ರೀಮ್ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಈ ಒಂದು ಕ್ರೀಮ್ ಅಪ್ಲೈ ಮಾಡಾದ್ಮೇಲೆ ಡೇ ಕ್ರೀಮ್ ಯೂಸ್ ಮಾಡ್ಬೋದು. ಅಥವಾ ನಮಗೆ ಸಾಕು ಈ ಒಂದು ಕ್ರೀಮ್ ಅಂತ ಹೇಳಿದ್ರೆ ಅದಾದ್ಮೇಲೆ ನೀವು ಬೇಕಾದ್ರೆ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ ಏನಾದ್ರು ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಈ ರೀತಿಲಿ ನೀವು ಎವ್ರಿ ಡೇ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ರೇಡಿಯಂಟ್ ಆಗುತ್ತೆ, ನಿಮಗೆ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ. ಅಂಡ್ ಆಲ್ಸೋ ನಿಮಗೆ ಸನ್ಸ್ಕ್ರೀನ್ ಕೂಡ ಸಿಗುತ್ತೆ, ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಐ ಹೋಪ್ ಈ ಒಂದು 2-in-1 ಕ್ರೀಮ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಕೇಳ್ತಿದ್ದ ಹಾಗೆ 2-in-1 ಕ್ರೀಮ್ ನಿಮಗೆ ತೋರಿಸಿದ್ದೀನಿ. ಸೊ ಏನಾದ್ರು ಡೌಟ್ ಇತ್ತು ಈ ಒಂದು ಕ್ರೀಮ್ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ತಗೋಬೇಕು, ಒಂದು ಒಳ್ಳೆ ಕ್ರೀಮ್ ತಗೋಬೇಕು, ನಮಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಮತ್ತೆ ಟ್ರೀಟ್ ಕೊಡುವಂಥ ಕ್ರೀಮ್ ನಮಗೆ ತಗೋಬೇಕು ಅಂತ ನೀವು ಏನಾದ್ರು ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ತಗೋಬಹುದು. ಓಕೆನಾ. ತುಂಬಾ ನಿಮಗೆ ಹೈಪರ್ ಆಗಿ ಏನಾದ್ರು ಪಿಗ್ಮೆಂಟೇಷನ್, ಟ್ಯಾನ್ ಅಥವಾ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡ್ಬೋದು. ಇದಾದ್ಮೇಲೆ ನೀವು ಟಿಂಟೆಡ್ ಇರುವಂತ ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ತುಂಬಾನೇ ಹೆಲ್ಪ್ ಆಗುತ್ತೆ, ತುಂಬಾನೇ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಟಿಂಟೆಡ್ ಸನ್ಸ್ಕ್ರೀನ್ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತಾರೆ. ಸೊ ನಿಮ್ ಸ್ಕಿನ್ ಟೈಪ್ಗೆ ಅದು ಸೂಟ್ ಇರುತ್ತೆ, ಆ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ನೀವು ಕೂಡ ಯೂಸ್ ಮಾಡ್ಬೋದು. ಅವಾಗ ನಿಮಗೆ ಪಿಗ್ಮೆಂಟೇಷನ್, ಟ್ಯಾನ್ ಎಲ್ಲದೂ ಕೂಡ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.